ಎಲ್ಲರಿಗೂ ನಮಸ್ಕಾರ. ಕೆಲವು ಕವಿತೆಗಳಿರ್ತವೆ ಅಲ್ವಾ, ಅವು ಬರೀ ಪದಗಳಾಗಿ ಉಳಿಯಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮವನ್ನೇ ನೇರವಾಗಿ ಮಾತಾಡಿಸೋ ಒಂದು ಮಂತ್ರ ತರಹ ಕೆಲಸ ಮಾಡ್ತವೆ. ಇವತ್ತು ಅಂತಹದ್ದೇ ಒಂದು ಅದ್ಭುತವಾದ, ಶಕ್ತಿಯುತವಾದ ಕರೆಯ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ, ಅದರ ಆಳಕ್ಕೆ ಇಳಿದು ನೋಡೋಣ. ಈ ಕವಿತೆ ಅಂದ್ರೆ ಕೇವಲ ಕಾಗದದ ಮೇಲಿರೋ ಅಕ್ಷರಗಳಲ್ಲ. ಇದು ಕಾಲ, ಭಾಷೆ, ದೇಶ ಹೀಗೆ ಎಲ್ಲ ಗಡಿಗಳನ್ನು ಮೀರಿ ನಮ್ಮೆಲ್ಲರ ಆತ್ಮದ ಜೊತೆ ಸಂವಾದ ನಡೆಸೋಕ್ಕೆ ಕೊಟ್ಟಿರೋ ಒಂದು ಆಹ್ವಾನ. ಕೇಳಿದ್ರಲ್ಲ, ಓ ನನ್ನ ಚೇತನ, ಆಗು ನೀ ಅನಿಕೇತನ. ಈ ಮೊದಲನೇ ಸಾಲೆ ಎಷ್ಟು ಪ್ರಬಲವಾಗಿದೆ ನೋಡಿ. ಇದೊಂದು ಸಾರ್ವತ್ರಿಕವಾದ ಕರೆ. ಇದು ಯಾವುದೇ ಒಬ್ಬ ವ್ಯಕ್ತಿಗೆ, ಜನಾಂಗಕ್ಕೆ ಅಥವಾ ಕಾಲಕ್ಕೆ ಸೀಮಿತವಾಗಿಲ್ಲ. ಪ್ರತಿಯೊಬ್ಬರ ಒಳಗಿರುವ ಆ ಚೈತನ್ಯಕ್ಕೆ ನೀಡಿದ ಕರೆ ಇದು. ಕವಿತೆ ಶುರುವಾಗೋದೇ ಒಂದು ನೇರ ಸವಾಲಿನಿಂದ. ಸಮಾಜದಲ್ಲಿರೋ ವಿಭಜನೆಗಳನ್ನ ನೇರವಾಗಿ ಪ್ರಶ್ನಿಸುತ್ತೆ. ಇದು ಕೇವಲ ಜಾತಿ, ಮತದ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಅದನ್ನು ತಾಂಡಿ ನಮ್ಮ ಯೋಚನೆಗಳನ್ನ ಕಟ್ಟಿಹಾಕುವ ಪ್ರತಿಯೊಂದು ತತ್ವ, ಪ್ರತಿಯೊಂದು ಸಿದ್ಧಾಂತದ ಗಡಿಗಳನ್ನು ಮೀರಿ ಅಂತ ಹೇಳುತ್ತೆ. ಇಲ್ಲಿ ಮನೆ ಅಂದ್ರೆ ಬರೀ ಇಟ್ಟಿಗೆ, ಸಿಮೆಂಟಿನ ಕಟ್ಟಡ ಅಂತ ಅನ್ಕೋಬೇಡಿ. ನಮ್ಮನ್ನ ಒಂದು ಚೌಕಟ್ಟಿನಲ್ಲಿ ಬಂಧಿಸಿಡುವ ಯಾವುದೇ ಸಿದ್ಧಾಂತ, ಯಾವುದೇ ಗುರುತು, ಅದೇ ಒಂದು ಮನೆ. ಹಾಗಾಗಿ ಈ ಸಾಲು ಹೇಳೋದಿಷ್ಟೇ: ಎಲ್ಲೂ ನಿಲ್ಬೇಡ, ನಿರಂತರವಾಗಿ ಬೆಳೆಯುತ್ತಾ ಇರು, ಎಲ್ಲಾ ಸಂಕೋಲೆಗಳಿಂದ ಮುಕ್ತನಾಗುವಂತ. ಸರಿ, ಇಷ್ಟೆಲ್ಲ ಅದ್ಭುತವಾದ ಮಾತುಗಳನ್ನ, ಈ ಮಹಾನ್ ಕರೆಯನ್ನ ಕೊಟ್ಟ ಆ ದಾರ್ಶನಿಕ ಯಾರು? ಈ ಪ್ರಶ್ನೆಯೊಂದಿಗೆ ನಮ್ಮ ಪಯಣವನ್ನ ಕವಿತೆಯಿಂದ ಕವಿಯ ಕಡೆಗೆ ತೆಗೆದುಕೊಂಡು ಹೋಗೋಣ. ಹೌದು, ಈ ಶಕ್ತಿಯುತ ಪದಗಳನ್ನ ನಮಗೆ ಕೊಟ್ಟವರು ಬೇರಾರೂ ಅಲ್ಲ, ಕನ್ನಡ ಸಾಹಿತ್ಯ ಲೋಕದ ದಂತಕತೆ, ನಮ್ಮೆಲ್ಲರ ಹೆಮ್ಮೆಯ ಕುವೆಂಪು. ಬನ್ನಿ, ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕುವೆಂಪು ಅನ್ನೋದು ಅವರ ಕಾವ್ಯನಾಮ. ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದವರು. ಅವರಿಗೆ ಸಿಕ್ಕಿರೋ ಗೌರವಗಳು ಅಷ್ಟಿಷ್ಟಲ್ಲ. ರಾಷ್ಟ್ರಕವಿ, ರಸಋಷಿ ಅಂತ ಅವರನ್ನು ಗೌರವಿಸಲಾಗಿದೆ. ಅಷ್ಟೇ ಅಲ್ಲ, ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಕನ್ನಡಕ್ಕೆ ಮೊಟ್ಟಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಇದು ಅವರ ಸಾಹಿತ್ಯದ ಎತ್ತರಕ್ಕೆ ಹಿಡಿದ ಕನ್ನಡಿ. ಓಕೆ, ಈಗ ನಾವು ಕವಿಯ ಪರಿಚಯದಿಂದ ಅವರ ಅತ್ಯಂತ ಪ್ರಮುಖವಾದ ಮತ್ತು ಪ್ರಭಾವಶಾಲಿಯಾದ ಚಿಂತನೆ ಅಂದ್ರೆ ವಿಶ್ವಮಾನವ ತತ್ವದ ಕಡೆಗೆ ನಮ್ಮ ಗಮನ ಹರಿಸೋಣ. ಹಾಗಾದ್ರೆ ಏನಿದು ವಿಶ್ವಮಾನವ ಅನ್ನೋ ಕಲ್ಪನೆ? ಇದರ ಮೂಲ ತಿರುಳು ತುಂಬನೇ ಸರಳ. ಹುಟ್ಟಿದಾಗ ಪ್ರತಿಯೊಂದು ಮಗುವು ಸಾರ್ವತ್ರಿಕ ಅಂದ್ರೆ ವಿಶ್ವಮಾನವ. ಆದ್ರೆ ನಾವು ಬೆಳೀತಾ ಹೋದ ಹಾಗೆ ಸಮಾಜ ನಮ್ಮ ಮೇಲೆ ಜಾತಿ, ಧರ್ಮ, ದೇಶ ಅಂತೆಲ್ಲ ಚೌಕಟ್ಟುಗಳನ್ನ ಹಾಕಿ ನಮ್ಮನ್ನ ಅಲ್ಪಮಾನವರನ್ನಾಗಿ ಮಾಡ್ಬಿಡುತ್ತೆ. ಕುವೆಂಪು ಅವರ ದೃಷ್ಟಿಯಲ್ಲೇ ಜೀವನ ಅಂದ್ರೆ ಏನ್ ಗೊತ್ತಾ? ಅದು ನಮ್ಮ ನಿಜವಾದ ಸ್ವರೂಪವನ್ನ, ಅಂದರೆ ಆ ಎಲ್ಲೆಗಳಿಲ್ಲದ ವಿಶ್ವಮಾನವ ಸ್ವರೂಪವನ್ನ ಮತ್ತೆ ಹುಡುಕೊಂಡು ಹೋಗೋ ಒಂದು ಪಯಣ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮನ್ನ ನಾವೇ ಹಾಕ್ಕೊಂಡಿರುವ ಬಂಧನಗಳಿಂದ ಬಿಡುಗಡೆ ಹೊಂದುವ ಒಂದು ದಾರಿದು. ಈ ವಿಶ್ವಮಾನವ ತತ್ವವನ್ನ ಜೀವನದಲ್ಲಿ ಸಾಧಿಸೋದು ಹೇಗೆ? ಅದಕ್ಕೆ ಉತ್ತರ ಅವರೇ ಬರೆದ ಆ ಕವಿತೆಯಲ್ಲೇ ಇದೆ. ಆ ಕವಿತೆ ಈ ಪಯಣಕ್ಕೆ ಒಂದು ರೀತಿ ಕೈಪಿಡಿ ಇದ್ದ ಹಾಗೆ. ಅನಿಕೇತನ ಅನ್ನೋ ಪದವೇ ವಿಶ್ವಮಾನವ ಸ್ಥಿತಿಯನ್ನು ತಲುಪುವ ಮಾರ್ಗ. ನಿಕೇತನ ಅಂದ್ರೆ ಮನೆ ಅಥವಾ ಒಂದು ಆಶ್ರಯ. ಅನಿಕೇತನ ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಮನೆಗೆ, ಆಶ್ರಯಕ್ಕೆ, ಸಿದ್ಧಾಂತಕ್ಕೆ ಅಂಟ್ಕೊಳ್ದೇ ಇರೋದು. ಸರಳವಾಗಿ ಹೇಳಬೇಕೆಂದರೆ, ಓ ನನ್ನ ಚೇತನ ಕವಿತೆ ಇದೆಯಲ್ಲ, ಅದು ಈ ಆಧ್ಯಾತ್ಮಿಕ ಪ್ರಯಾಣವನ್ನು ಶುರು ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಇದ್ದ ಹಾಗೆ. ಬಂಧಿತ ಚೇತನಕ್ಕೂ ಮುಕ್ತ ಚೇತನಕ್ಕೂ ಇರೋ ವ್ಯತ್ಯಾಸವನ್ನ ಇಲ್ಲಿ ನೋಡ್ಬೋದು. ಒಂದು ಕಡೆ ಜಾತಿ, ಮತದಂತಹ ಸಂಕುಚಿತ ಗೋಡೆಗಳು ನಮ್ಮನ್ನ ಸೀಮಿತಗೊಳಿಸ್ತವೆ. ಇನ್ನೊಂದು ಕಡೆ ಆ ಎಲ್ಲ ಎಲ್ಲೆಗಳನ್ನು ಮೀರಿ ಬೆಳೆಯುವ ಅನಂತವಾದ ಆಶಯ. ಇದನ್ನ ಆ ಕವಿತೆಯ ಸಾಲುಗಳೇ ಎಷ್ಟು ಚೆನ್ನಾಗಿ ಕಟ್ಕೊಡ್ತವೆ ಅಲ್ವಾ? ಬಹುಶಃ ಈ ಒಂದು ಸಾಲು ಇದೆಯಲ್ಲ, ಇದೇ ಇಡೀ ಕವಿತೆಯ ಮತ್ತು ವಿಶ್ವಮಾನವ ಸಂದೇಶದ ಆತ್ಮ. ಯಾವುದೇ ಒಂದು ಗುರಿ, ಯಾವುದೇ ಒಂದು ಸಿದ್ಧಿ ಅಂತಿಮ ಅಲ್ಲ. ಪಯಣವೇ ಮುಖ್ಯ. ನಮ್ಮ ಬೆಳವಣಿಗೆ ನಿರಂತರವಾಗಿರಬೇಕು, ಅನಂತವಾಗಿರಬೇಕು. ಕುವೆಂಪು ಅವರ ಚಿಂತನೆಗಳು ಬರೀ ಪುಸ್ತಕದ ಪುಟಗಳಿಗೆ ಸೀಮಿತವಾಗಿಲ್ಲ. ಅವು ಇವತ್ತಿಗೂ ನಮ್ಮ ಸಮಾಜದ ಮೇಲೆ ತುಂಬನೇ ಆಳವಾದ ಪ್ರಭಾವ ಬೀರ್ತಿವೆ. ಅವರ ಆ ಪರಂಪರೆ ಹೇಗೆ ಜೀವಂತವಾಗಿದೆ ಅಂತ ನೋಡೋಣ ಬನ್ನಿ. ಅವರ ತತ್ವಶಾಸ್ತ್ರವನ್ನ ನಾವು ಅಧಿಕೃತವಾಗಿಯೂ ಆಚರಿಸ್ತಿದ್ದೀವಿ. ಅವರು ಹುಟ್ಟಿದ್ದ ಹಬ್ಬ ಡಿಸೆಂಬರ್ 29ನ್ನ ವಿಶ್ವಮಾನವ ದಿನ ಅಂತ ಆಚರಿಸಲಾಗುತ್ತೆ. ಇದು ಅವರ ಸಂದೇಶವನ್ನ ಮುಂದಿನ ಪೀಳಿಗೆಗೂ ತಲುಪಿಸೋ ಒಂದು ಅದ್ಭುತ ಪ್ರಯತ್ನ. ಅವರ ಚಿಂತನೆಗಳು ಇವತ್ತಿಗೂ ಎಷ್ಟು ಪ್ರಸ್ತುತ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೊನೆಯದಾಗಿ ಮತ್ತೆ ಅದೇ ಸಾಲು: ಓ ನನ್ನ ಚೇತನ, ಆಗು ನೀ ಅನಿಕೇತನ.
ಈ ಒಂದು ಸಾಲು ಕುವೆಂಪು ಅವರ ಇಡೀ ಜೀವನದ ಸಂದೇಶವನ್ನೇ ಹಿಡಿದಿಟ್ಟಿದೆ. ನಮ್ಮನ್ನು ನಾವು ಯಾವುದೇ ಸಣ್ಣಪುಟ್ಟ ಚೌಕಟ್ಟುಗಳಲ್ಲಿ ಬಂಧಿಸದೆ ಅನಂತದ ಕಡೆಗೆ ಸಾಗಬೇಕು ಅನ್ನೋ ಸ್ಫೂರ್ತಿಯನ್ನ ಇದು ಪ್ರತಿಕ್ಷಣವೂ ನೀಡುತ್ತೆ. ಹಾಗಾದ್ರೆ ಈ ವಿವರಣೆಯ ಕೊನೆಯಲ್ಲಿ ನಾವೆಲ್ಲರೂ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು. ಕುವೆಂಪು ಅವರ ಈ ಕರೆಯಿಂದ ಸ್ಫೂರ್ತಿ ಪಡೆದು ನಮ್ಮನ್ನು ಬಂಧಿಸಿರುವ ಯಾವ ಸಂಕೋಲೆಗಳನ್ನ ನಾವು ಕಿತ್ತೆಸೆಯಬಹುದು? ನಮ್ಮ ಚೇತನವು ಇಂದು ಯಾವ ಗಡಿಗಳನ್ನ ಮೀರಿ ಬೆಳೆಯಬಹುದು? ಯೋಚಿಸೋಣ, ಅಲ್ವಾ?